ಇನ್ನು ಹಾಸನದ ಸಂಸದನದ್ದು ಅಂತ ಹೇಳಲಾಗ್ತಾ ಇರುವ ಅಶ್ಲೀಲ ವಿಡಿಯೋಗಳು ಎಲ್ಲೆಡೆ ವೈರಲ್ ಆಗ್ತಾ ಇವೆ. ವೈರಲ್ ಮಾಡಿದಂತವರು ನಿಗೂಢವಾಗಿ ಉಳಿದಿದ್ದಾರೆ. ಆದರೆ ಕಾಂಗ್ರೆಸ್ ಪ್ರಯೋಗಿಸುವಂತಹ ಪ್ರಜ್ವಲಾಸ್ತ್ರದಿಂದ ಬಚಾವಾಗೋದಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರು ಪ್ರತ್ಯಾಸ್ತ್ರವನ್ನ ಹೂಡ್ತಾ ಇದ್ದಾರೆ. ಕೈ ನಾಯಕರ ಟೀಕೆ ಹೆಚ್ಚಾಗ್ತಾ ಇದ್ದ ಹಾಗೆ ಸಂಸದ ಪ್ರಜ್ವಲ್ ರೇವಣ್ಣನ ಅಮಾನತುಗೊಳಿಸಿ ಬೀಸೋ ದೊಣ್ಣೆಯಿಂದ ದಳಪತಿಗಳು ಪಾರಾಗೋ ಪ್ರಯತ್ನ ಪಡ್ತಿದ್ದಾರೆ. ಇದೆಲ್ಲ ಗೊತ್ತಿದ್ರು ಕೂಡ ಅವ್ರಿಗೆ ಟಿಕೆಟ್ ಕೊಟ್ಟು ಅವರಿಗೆ ಹೋದ ಸರಿ ಕ್ಯಾನ್ವಾಸ್ ಮಾಡಿದವರು ಯಾರು, ಅವರಿಗೆ ಟಿಕೆಟ್ ಕೊಟ್ಟವ್ರು ಯಾರು? ಈಗ ಅಮಿತ್ ಶಾ ನೀವು ಕರ್ನಾಟಕದವರು ನೀವೇನು ಆಕ್ಷನ್ ತಗೋತಾ ಇಲ್ಲ. ಇದಕ್ಕೆ ನೇರ ಹೊಣೆಗಾರರು ಪ್ರಧಾನಮಂತ್ರಿಗಳು ಆಗ್ತಾರೆ. ತಪ್ಪಿತಸ್ಥ ಅಂತಕ್ಕಂಥದ್ದು ವರದಿಯಲ್ಲಿ ಬಂದಾಗ ಪರ್ಮನೆಂಟ್ ಆಗಿ ಸಸ್ಪೆಂಡ್ ಮಾಡ್ತಾರೆ. ಒಂದು ಕಡೆ ಎಸ್ಐಟಿ ತನಿಖೆ, ಮತ್ತೊಂದು ಕಡೆ ರಾಜಕೀಯ ವಾಗ್ಯುದ್ಧ. ಈ ನಡುವೆ ಕಾಂಗ್ರೆಸ್ ನಾಯಕರು ಚುನಾವಣೆ ಹೊತ್ತಲೇ ಸಿಕ್ಕ ಅಸ್ತ್ರವನ್ನ ಸರಿಯಾಗೇ ಬಳಸಿಕೊಳ್ತಿದ್ದಾರೆ. ಜೆಡಿಎಸ್ ಹಾಗೂ ಬಿಜೆಪಿ ವಿರುದ್ಧ ಪೆನ್ ಡ್ರೈವ್ ಅಸ್ತ್ರ ಪ್ರಯೋಗಿಸುತ್ತಿದೆ. ರಾಜ್ಯ ಮಟ್ಟದ ಬಿಜೆಪಿ ಜೆಡಿಎಸ್ ನಾಯಕರಿಂದ ಪ್ರಧಾನಿ ಮೋದಿವರೆಗೂ ಕಾಂಗ್ರೆಸ್ ನಾಯಕರು ಟೀಕೆಗಳ ಸುರಿಮಳೆಯನ್ನೇ ಮಾಡ್ತಿದ್ದಾರೆ. ಪ್ರಜ್ವಲ್ ರೇವಣ್ಣ ಪ್ರಕರಣ ಗೊತ್ತಿದ್ರೂ ಮೈತ್ರಿ ಮಾಡಿಕೊಂಡಿದ್ದೇಕೆ, ಟಿಕೆಟ್ ಕೊಟ್ಟಿದ್ದೇಕೆ ಅಂತ ಕಾಂಗ್ರೆಸ್ ನಾಯಕರು ಪ್ರಶ್ನಿಸುತ್ತಿದ್ದಾರೆ. ಕರ್ನಾಟಕದಲ್ಲಿ ಹೆಣ್ಮಕ್ಳಿಗೆ ಜಸ್ಟಿಸೇ ಇಲ್ಲ ಅಂತ ಅಲ್ಲ ರೀ, ಅಲ್ಲೆಲ್ಲ ಉಡುಪಿಲಿ ಯಾರೋ ಫೋಟೋ ಹಿಡಿದು ಅಂತ ವುಮನ್ ಕಮಿಷನ್ ಕಳಿಸ್ತೀರಾ. ಈಗ ಅಮಿತ್ ಶಾ ನೀವು ಕರ್ನಾಟಕದವರು ನೀವೇನು ಆಕ್ಷನ್ ತಗೋತಾ ಇಲ್ಲ, ಯು ಆರ್ ನಾಟ್ ಟೇಕನ್ ಆಕ್ಷನ್ ಅಂತಾರೆ. ನಾವು ತೆಗೆದುಕೊಳ್ತೀವಿ. ಈ ಹೊರಗಡೆ ಹೋಗೋಕ್ಕೆಲ್ಲ ನಾವು ಬಿಟ್ವಾ, ಹೊರಗಡೆ ದೇಶಕ್ಕೆ ಹೋಗೋಕೆ. ಆದರೆ ಪ್ರಧಾನಮಂತ್ರಿಗಳಿಗೂ ಕೂಡ ಗೊತ್ತಿತ್ತು, ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೂ ಕೂಡ ಗೊತ್ತಿತ್ತು. ಇದಕ್ಕೆ ನೇರ ಹೊಣೆಗಾರರು ಪ್ರಧಾನಮಂತ್ರಿಗಳು ಆಗ್ತಾರೆ. ಜೊತೆಗೆ ಆ ದೇವೇಗೌಡರ ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬ ಕೂಡ ಇದಕ್ಕೆ ನೇರ ಹೊಣೆಗಾರರು. ಯಾಕೆ ಅಂತ ಅಂದರೆ ಅವ್ರಿಗೆ ಗೊತ್ತಿದ್ದದನ್ನು ಮುಚ್ಚಿಟ್ಟು ಇವತ್ತು ಜನರ ಮುಂದೆ ಇವತ್ತು NDA ಅಭ್ಯರ್ಥಿಯಾಗಿ ಮಾಡಿ ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕಕ್ಕೆ, ಹಾಸನ ಜಿಲ್ಲೆಗೆ, ಕರ್ನಾಟಕದ ಕನ್ನಡಿಗರಿಗೆ ಅವಮಾನ ಆಗುವಂಥ ರೀತಿಯಲ್ಲಿ ಇವತ್ತು ಪ್ರತಿಬಿಂಬಿಸ್ತಾ ಇರ್ತಕ್ಕಂಥದ್ದು. ವೇದಿಕೆ ಮೇಲೆ ಸಾವಿರಾರು ಜನ ಮುಂದೆ ಪ್ರಧಾನಮಂತ್ರಿಗಳು ಪ್ರಜ್ವಲ್ ರೇವಣ್ಣಗೆ ಏನು ವೋಟ್ ಹಾಕ್ತೀರಾ ನೀವು, ಪ್ರತಿಯೊಂದು ವೋಟು ಅದು ಮೋದಿಗೆ ಶಕ್ತಿ ತರುತ್ತೆ, ಅದು ಮೋದಿಗೆ ಬಲ ಕೊಡುತ್ತೆ, ದೇಶವನ್ನು ಸುಭದ್ರವಾಗಿರಿಸುತ್ತೆ ಅಂತ ಹೇಳಿದವರು ಈ ಲೆಟರ್ ಓದಿಲ್ವೇನಪ್ಪ ನೀವು, ನಿಮ್ಮ ಕ್ಯಾಂಡಿಡೇಟ್ ಕೊಟ್ಟಿದ್ದು? ಇದೆಲ್ಲ ಗೊತ್ತಿದ್ರೂ ಕೂಡ ಅವ್ರಿಗೆ ಟಿಕೆಟ್ ಕೊಟ್ಟು ಈ ಪ್ರಕರಣ ಬಯಲಿಗೆ ಬಂದ ಮೇಲೆ ಅವ್ರಿಗೆ ವಿದೇಶಕ್ಕೆ ಕಳಿಸ್ತೀರಾ ನೀವು? ಇಷ್ಟೇ ಅಲ್ಲದೆ ಯಾಕೆ ಟಿಕೆಟ್ ಕೊಟ್ಟಿದ್ರು ಅಂತ ಕಾಂಗ್ರೆಸ್ ನಾಯಕರ ಪ್ರಶ್ನೆಗೆ ಆರ್ ಅಶೋಕ್ ಉತ್ತರಿಸಿದ್ದಾರೆ. ನಮಗೆ ಯಾವುದೇ ಪತ್ರ ಬಂದಿಲ್ಲ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ನನಗೆ ಆ ಥರದ್ದು ಯಾವುದು ಗಮನ ಇಲ್ಲ. ನಮ್ಮ ಇದಕ್ಕೆ ಯಾವುದು ಆ ಥರದ್ದು ಗಮನಕ್ಕೆ ಬಂದಿಲ್ಲ. ಯಾರಿಗೆ ಬರೆದಿದ್ದಾರೋ ಗೊತ್ತಿಲ್ಲ ನಮಗೆ. ಆ ದೃಷ್ಟಿಯಿಂದ ಇದ್ರ ಬಗ್ಗೆ ನನ್ನ ರಿಯಾಕ್ಷನ್ ಇಲ್ಲ. ಆರ್ ಅಶೋಕ್ ಬೆನ್ನು ಮೂಳೆ ಇಲ್ಲದ ನಾಯಕ ಎಂದ ಟೀಕೆ. ಪ್ರಜ್ವಲ್ಗೆ ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ಟಿಕೆಟ್ ಕೊಟ್ಟಿರೋ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಡಿಸಿಎಂ ಡಿ ಕೆ ಶಿವಕುಮಾರ್ ಆರ್ ಅಶೋಕ್ ಒಬ್ಬ ಬೆನ್ನು ಮೂಳೆ ಇಲ್ಲದ ನಾಯಕ ಅಂದಿದ್ದಾರೆ. ಹೋದ ಸರಿ ಪ್ರಜ್ವಲ್ ರೇವಣ್ಣ ಇವಾಗ MP ಅಲ್ವಾ, ಅವ್ರು MP ಆಗಿದ್ದಾರೆ, ಈಗಲೂ MPನೇ ಕರೆಕ್ಟಾ? ಅವ್ರಿಗೆ ಹೋದ ಸರಿ ಕ್ಯಾನ್ವಾಸ್ ಮಾಡಿದವರು ಯಾರು, ಅವ್ರಿಗೆ ಟಿಕೆಟ್ ಕೊಟ್ಟವ್ರು ಯಾರು? ಕಾಂಗ್ರೆಸ್ ಅವರೇ. ಟಿಕೆಟ್ ಕೊಟ್ಟವರು, ಅವ್ರನ್ನ ಗೆಲ್ಸಿದವರು ಎಲ್ಲ ಕಾಂಗ್ರೆಸ್ ಅವರೇ. ಅವರು ಈಗ ನಮ್ಮ ಮೇಲೆ ಯಾಕೆ ಆಪಾದನೆ ಮಾಡ್ತಾರೆ? ನಾವು ಈಗ ಅಲಯನ್ಸ್ ಪಾರ್ಟಿನ ಪಾರ್ಟ್ನರ್. ಹಿಂದೆ ಕಾಂಗ್ರೆಸ್ ಅವರೇ ಅವ್ರಿಗೆ ಬೆಂಬಲ ಮಾಡಿ ಗೆಲ್ಸ್ಕೊಂಡೋದು. ಫಸ್ಟ್ ಅವರು ಉತ್ತರ ಹೇಳ್ಬೇಕು, ನಾವಲ್ಲ ಉತ್ತರ. ಮಿಸ್ಟರ್ ಅಶೋಕ್ ಈಸ್ ಎ ಸ್ಪೈನ್ಲೆಸ್ ಲೀಡರ್, ಈಸ್ ಎ ಸ್ಪೈನ್ಲೆಸ್ ಮ್ಯಾನ್, ಈಸ್ ಎ ಲೀಡರ್ ಆಫ್ ದಿ ಅಪೋಸಿಷನ್. ವಿರೋಧ ಪಕ್ಷದ ನಾಯಕರು ಅವರು ತಪ್ಪಿಸ್ಕೋತಾ ಇದ್ದಾರೆ. ಯಾಕೆ ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿ ಇದ್ದಂಗೆ ನೀವು ಉತ್ತರ ಕೊಡಬೇಕು. ಇವ್ರ ಜೊತೆ ಕಾಂಗ್ರೆಸ್ಸಲ್ಲಿದ್ದೋ BJP ಜೊತೆಲಿದ್ದೋ ನಾನಿಲ್ಲ ಅಂತ ಹೇಳಿ ಅದು ಬೇರೆ ವಿಚಾರ. ಈಗ ನಿನ್ನ ಪಾರ್ಟ್ನರು ಈಸ್ ಯುವರ್ ಪಾರ್ಟ್ನರ್, ನಿನ್ನ ಪಾರ್ಟ್ನರ್ ಈಗ ನಿನ್ನ ಪಾರ್ಟ್ನರ್ ಬಗ್ಗೆ ನೀನು ಮಾತಾಡಿಲ್ಲ. ಜೆಡಿಎಸ್ನಿಂದ ಪ್ರಜ್ವಲ್ ರೇವಣ್ಣ ಅಮಾನತು. ಪೆನ್ ಡ್ರೈವ್ ವಿಚಾರ ಇಟ್ಕೊಂಡು ಕಾಂಗ್ರೆಸ್ ನಾಯಕರ ಅಟ್ಯಾಕ್ಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕರು ಪ್ರತಿದಾಳಿ ನಡೆಸುತ್ತಿದ್ದಾರೆ. ಇದೇ ವೇಳೆ ಪೆನ್ ಡ್ರೈವ್ ಹಗರಣದ ಮುಜುಗರದಿಂದ ತಪ್ಪಿಸಿಕೊಳ್ಳಲು ಜೆಡಿಎಸ್ನಿಂದ ಪ್ರಜ್ವಲ್ ರೇವಣ್ಣರನ್ನ ಅಮಾನತು ಮಾಡಲಾಗಿದೆ. ಎಸ್ಐಟಿ ವರದಿಯಲ್ಲಿ ತಪ್ಪಿತಸ್ಥ ಅಂತಾದ್ರೆ ಶಾಶ್ವತ ಅಮಾನತು ಮಾಡ್ತೇವೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ನೀವೇನು ಹೇಳ್ತಾ ಇದ್ದೀರಿ, ಎಷ್ಟು ದಿವಸದವರೆಗೆ ಅಮಾನತು ಅಂತ ಹೇಳಿ ಸಸ್ಪೆಂಡ್ ಮಾಡ್ತಕ್ಕಂಥದ್ದು? ಇದು SITಯ ತನಿಖೆಯಲ್ಲಿ ಪ್ರಜ್ವಲ್ ಅವರ ಪಾತ್ರ ಏನಿದೆ ಅಂತಕ್ಕಂಥ ವರದಿ ಬರೋವರೆಗೂ ಸಸ್ಪೆನ್ಷನ್ ಇದೆ. ತಪ್ಪಿತಸ್ಥ ಅಂತಕ್ಕಂಥದ್ದು ವರದಿಯಲ್ಲಿ ಬಂದಾಗ ಪರ್ಮನೆಂಟ್ ಆಗಿ ಸಸ್ಪೆಂಡ್ ಮಾಡ್ತೀವಿ. ಹೀಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿರೋ ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣ ಪ್ರಕರಣ
ಮೂರು ಪಕ್ಷಗಳ ನಡುವೆ ವಾಗ್ಯುದ್ಧವನ್ನೇ ಸೃಷ್ಟಿಸಿದೆ. ಇದೀಗ ಜೆಡಿಎಸ್ ನಾಯಕರು ಪ್ರಜ್ವಲ್ ರೇವಣ್ಣ ಅಮಾನತಿಗೂ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.